ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ. ಕುದುರೆನಿ ಅವನು ಕೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಹೋಗೆಂದ ಕಡೆಗೋಡು. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮಂಕುತಿಮ್ಮ. ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗವನ್ನ ಪಂಚಮ ವೇದ ಅಂತ ಕರೆಯೋದಕ್ಕೆ ಕಾರಣವಾದರೂ ಇಷ್ಟೇ. ಆಧ್ಯಾತ್ಮವನ್ನ ನಮ್ಮ ಬದುಕಿಗೆ ಹೋಲಿಸಿ ಅವರು ಹೇಳಿದ್ದಾರೆ. ಈ ಕಗ್ಗದಲ್ಲಿ ನೋಡಿ, ಡಿ.ವಿ. ಗುಂಡಪ್ಪನವರು ನಮ್ಮ ಬದುಕನ್ನ ಜಟಕಾ ಬಂಡಿಗೆ ಹೋಲಿಸಿದ್ದಾರೆ. ಅಂದ್ರೆ ಜಟಕಾ ಗಾಡಿಗೆ. ವಿಧಿ ಲಿಖಿತ ಅಂದ್ರೆ ನಮ್ಮ ಹಣೆ ಬರಹ ಏನಿದೆ ಅದನ್ನ ಆ ಗಾಡಿಯನ್ನು ಓಡಿಸೋ ಡ್ರೈವರ್ಗೆ ಹೋಲಿಸಿ ಹೇಳ್ತಿದ್ದಾರೆ. ಅಲ್ಲ, ಈಗಿನ ಕಾಲದಲ್ಲಿ ಬಿಡಿ, ಜನ ಡ್ರೈವರ್ಗಳನ್ನು ನಂಬಿ ಬಸ್ ಹೊತ್ತೋದಕ್ಕೂ ಹಿಂಜರಿತಾ ಇದ್ದಾರೆ. ಅದರಲ್ಲೂ ಇವಾಗಿನ ಕೆಲವು ಡ್ರೈವರ್ಗಳಂತೂ ಯಮಧರ್ಮರಾಯನ ಮಾರ್ಕೆಟಿಂಗ್ ಡಿವಿಷನ್ ಈ ರೆಪ್ರೆಸೆಂಟೇಟಿವ್ ಅಂತ ಕರಿಬಹುದು ಅಂತ ಕಾಣುತ್ತೆ. ಆದರೆ ಇವತ್ತೇನಾಗಿದೆಯಪ್ಪ, ಇವತ್ತಿನ ಕಾಲ ಎಲ್ಲ ಓವರ್ ಸ್ಪೀಡಿನ ಯುಗ. ಎಲ್ಲಿ ನೋಡಿದರೂ ಓಟ ಓಟ ಓಟ. ಅಲ್ಲ, ಯಾರಾದರೂ ಒಬ್ಬ ತನ್ನ ದ್ವಿಚಕ್ರ ವಾಹನದಲ್ಲಿ ಸ್ಪೀಡಾಗಿ ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಇದ್ರೆ ಅವನನ್ನು ನೋಡಿ ನಾವು ಏನಂತೀವಿ? ಏನಪ್ಪ ಇವನು ಯಮಧರ್ಮರಾಯನ ಹತ್ರ ಅಡ್ವಾನ್ಸ್ ಬುಕಿಂಗ್ ಮಾಡಿದಾನೋ ಏನೋ ಅಂತೀವಿ ಅಲ್ಲವೇ? ಅದನ್ನೇ ನೋಡಿ ಡಿ.ವಿ. ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾರೆ, ಬದುಕು ಅನ್ನೋ ಗಾಡಿಯನ್ನು ನಾವೆಲ್ಲ ಏರಿದ್ದೀವಿ, ವಿಧಿ ಅದನ್ನು ಓಡಿಸ್ತಾ ಇದ್ದಾನೆ. ಅವನು ನಮ್ಮನ್ನು ಮಶಣಕ್ಕಾರು ಕರ್ಕೊಂಡು ಹೋಗ್ಬೋದು, ಮದುವೆಗಾರು ಕರ್ಕೊಂಡು ಹೋಗ್ಬೋದು. ಹಣೆ ಬರಹ ಹೇಗಿರುತ್ತೋ ಹಾಗಾಗತ್ತೆ ಅನ್ನೋದೇ ಈ ಕಗ್ಗದ ತಾತ್ಪರ್ಯ. ಒಂದು ಅರ್ಥದಲ್ಲಿ ಕವಿ ಇದು ನಮ್ಮೆಲ್ಲರ ಜೀವನಕ್ಕೆ ಬರೆದಿರೋ ಭಾಷ್ಯವೂ ಹೌದು. ತಾನೊಂದು ನೆನೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅನ್ನೋದು ಯಾರಿಗೆ ಅನ್ವಯಿಸೋದಿಲ್ಲ ಹೇಳಿ? ಹಾಗೆಯೇ ಇವತ್ತಿನ ನಮ್ಮ ಈ ಕಥೆಯೂ ಕೂಡ. ಇದು ಪ್ರತಿಯೊಬ್ಬರ ಮನೆಯ ಮನಗಳ ಕಥೆ. ನಾವು ನಮ್ಮ ಜೀವನದಲ್ಲಿ ಪದವಿ, ಅಂತಸ್ತು, ಪುರಸ್ಕಾರ, ಮನೆ, ಮಡದಿ ಅಂತ ಹೋರಾಡ್ತಿರ್ತೀವಿ. ಆದರೆ ವಿಧಿ ಒಮ್ಮೆ ನಮ್ಮನ್ನ ಝಾಡಿಸಿ ಒದ್ರೆ ನಾವೆಲ್ಲ ಮಣ್ಣುಪಾಲಾಗ್ತೀವಿ ಎಂಬುದನ್ನ ಕವಿ ಇಲ್ಲಿ ಮಾರ್ಮಿಕವಾಗಿ ಹೇಳಿದಾನೆ ಎಂಬಲ್ಲಿಗೆ ನಮ್ಮ ಇವತ್ತಿನ ವ್ಯಾಖ್ಯಾನಕ್ಕೆ ಮಂಗಳವನ್ನ ಹಾಡ್ತಾ ಇದ್ದೀವಿ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ನಿಮ್ಮ ವ್ಯಾಖ್ಯಾನ ಬಹಳ ಚೆನ್ನಾಗಿತ್ತು. ಆ ವಾಗ್ದೇವಿ ಏನು ನುಡಿಸ್ತಾಳೋ ಅದನ್ನ ಬದರ್ತೀನಿ ಅಷ್ಟೇ. ನನ್ನ ವ್ಯಾಖ್ಯಾನ ನಿಮಗೆ ಇಷ್ಟವಾಗಿದೆ ಅನ್ನೋದು ಕೂಡ ಅವಳ ಇಚ್ಛೆನೆ. ನೋಡಿ, ಕೃತಜ್ಞತೆಯನ್ನು ಕೂಡ ಎಷ್ಟು ಅದ್ಭುತವಾಗಿ ವರ್ಣಿಸ್ತಾ ಇದ್ದೀರಿ. ತಮ್ಮ ಹಾರೈಕೆ ಅಷ್ಟೇ. ಇವತ್ತಿನ ನಿಮ್ಮ ವಾಚನದಲ್ಲಿ ಲೌಕಿಕವನ್ನ ಬಹಳ ಚೆನ್ನಾಗಿ ತುರುಕಿದಿರಿ. ಅದೇ ಇವತ್ತಿನ ವಿಶೇಷ ಆಕರ್ಷಣೆ. ಡ್ರೈವರ್ಗಳ ಬಗ್ಗೆ ಹೇಳಿದ್ರಲ್ಲ, ನಮಗಂತೂ ನಗು ತಡೆಯೋಕೆ ಆಗಿಲ್ಲ. ನೋಡಿ, ಎದುರಿಗೆ ಏನು ಕಾಣಿಸುತ್ತೋ ಅದನ್ನು ಹಾಗಾಗೆ ಹೇಳಿಬಿಡೋದು ನನಗಿರೋ ಕೆಟ್ಟ ಚಾಳಿಗಳಲ್ಲಿ ಒಂದು. ಎಷ್ಟೋ ಸಲ ನನ್ನ ಸತ್ಯಕ್ಕೆ ಸುಟಿ ಜಾಸ್ತಿ ಆಗಿ ಈ ಸುಣ್ಣ ತಿಂದು ಬಾಯಿ ಸುಟ್ಕೊಂಡು ಹಾಗೆ ಮಾಡ್ಕೊಂಡ್ಬಿಡ್ತೀನಿ. ಅದೇ ಫಜೀತಿ. ಎಂತ ಅಂದ್ರು ನಿಮಗೆ ನೀವೇ ಸಾಟಿ. ನೋಡಿ, ಹೀಗೆ ನೀವು ನನ್ನ ಸುಮ್ಮನೆ ಹೊಗಳುತ್ತಾ ನಿಂತ್ಕೊಂಡ್ರೆ ನಿಮಗೂ ಮನೆಗೆ ಹೋಗೋಕೆ ತಡವಾಗತ್ತೆ, ನನಗೂ ಲೇಟ್ ಆಗತ್ತೆ. ಎಷ್ಟೊತ್ತೇ ಚರ್ಚೆ ಮಾಡಿದ್ರು ಏನು ಹೊಸ ವಿಚಾರ ಹುಟ್ಟೋಲ್ಲ.
ಅಂತ ನಾನು ನಿಮ್ಗೆ ಹೇಳಕ್ಕಾಗತ್ತೆಯೇ? ಅಥವಾ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ವೇ? ನಿಮ್ಮ ಸತ್ಯ ಬಹಳ ಬಿಗು ಮಾರಾಯರೆ. ನಮಸ್ಕಾರ, ನಾವು ಬರ್ತೀವಿ. ಹೊರಡೋಣ. ಗುರುಗಳೇ, ಇನ್ನೊಂದ್ಸಲ ಅವ್ರು ನಿಮ್ಮನ್ನ ಹೊಗಳಕ್ ಬರಲ್ಲ. ಮತ್ತಿನ್ನೇನು ಸಾಯಲೋ ಕಿರಣ ನಾನು. ಅಲ್ಲ ಕಣೋ, ಹೊಗಳಿಕೆಯಿಂದ ಏನು ಪ್ರಯೋಜನ ಹೇಳು? ಅದೊಂಥರ ಚಿನ್ನದ ಬಾಣ ಇದ್ದ ಹಾಗೆ. ನೋಡೋಕೇನೋ ಚಿನ್ನವೇ ಸರಿ, ಆದ್ರೆ ಚುಚ್ಚಿದ್ರೆ ಹೋಗೋದು ಪ್ರಾಣ ಅಲ್ವೇನೋ? ಆದ್ರೂ ನೀನು ಅಭಿಮಾನಿಗಳ ಮನಸ್ಸು ನೋಯಿಸಬಹುದೇ? ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡ. ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ, ನೀ ನೋಡ, ನೀ ನೋಡ. ಕಾವ್ಯ, ನವಿಲಕ್ಕಿ, ನೀನೆಷ್ಟೊತ್ತಿಗೆ ಬಂದೆ ಮಗಳೇ? ನೀನು ಕಾರ್ಯಕ್ರಮ ಶುರು ಮಾಡ್ದಾಗ್ಲಿಂದ ನಾನು ಇಲ್ಲೇ ಇದ್ದೆ ಅಪ್ಪ. ನಿಮ್ ಕಣ್ಣಿಗೆ ಬೀಳಿಲ್ಲ ಅಷ್ಟೇ. ಹೌದಾ? ಬೇಕಿದ್ರೆ ಕಿರಣನೇ ಕೇಳಿ, ಅವನು ಆಗ್ಲೇನೆ ನನ್ನ ನೋಡ್ದ. ಅಲ್ವೇನೋ ಕಿರಣ? ನೀನ್ ಯಾಕಮ್ಮ ಇಷ್ಟು ದೂರ ಬರಕ್ ಹೋದೆ? ಅಪ್ಪ, ಇಲ್ಲಿ ಎಲ್ಲರೂ ಯಾಕೆ ಬಂದಿದ್ದಾರೆ ಹೇಳಿ? ಸದಾಶಿವನ ವಾಚನ ಕೇಳೋಕೆ, ಕಿರಣನ್ ಗಾಯನ ಕೇಳೋಕೆ ಅಲ್ವಾ? ಗುರುಗಳೇ, ನಿಮ್ ಮುದ್ದಿನ ಮಗಳು ಬಂದಿರೋದು ಅದಕ್ಕೆ. ಯಾರು? ಇವಳು ನನ್ನ ಮುದ್ದಿನ ಮಗಳೇ, ಅಷ್ಟೇ ಕತೆ. ಇಲ್ಲಪ್ಪ, ನಾನು ಇವರು ಕೆಟ್ಟ ಮೂತಿ ಮಗಳು. ಕಿರಣ, ಮೊನ್ನೆ ಒಬ್ರು ನನ್ನ ಹತ್ರ ಕೇಳಿದ್ರು, ಗಮಕ್ಕೆ ಸದಾಶಿವೇನ ಒಳ್ಳೆ ಕೃತಿ ಯಾವುದು ಅಂತ. ಕುಮಾರವ್ಯಾಸನ ಭಾರತದ ವಾಚನ ಅಂತ ಹೇಳ್ದೆ. ಹಾಗಾದ್ರೆ ಅವರ ಕೆಟ್ಟ ಸೃಷ್ಟಿ ಯಾವುದು ಅಂತ ಕೇಳಿದ್ರು. ಅದಕ್ ನಾನ್ ಹೇಳ್ದೆ, ನಾನು ಅವರ ಕಿರಿ ಮಗಳು ಕಾವ್ಯ ಅಂತ. ಅದನ್ನ ಕೇಳಿದ ಕೂಡ್ಲೆ ಮನುಷ್ಯ ಫುಲ್ ಸುಸ್ತು. ಸರಿ ಸರಿ, ಇದು ಮುಗಿಯೋದಲ್ಲ. ನಡಿಯಮ್ಮ, ನಡಿ ನಡಿ. ನೋಡ್ದೇನ ಕಿರಣ, ಇವಳು ಹೀಗೆ ಹಗಲು ರಾತ್ರಿ ಅನ್ನೋ ಪರಿಭೇದನೆ ಇಲ್ಲದೆ ನನ್ನ ಕಾರ್ಯಕ್ರಮಗಳು ಸುತ್ತಾ ಇದ್ರೆ, ಇವಳ ಅಮ್ಮ ಮನೇಲಿ ನನಗೆ ಸಹಸ್ರನಾಮ, ಮಂಗಳಾರತಿ ಎಲ್ಲ ಒಟ್ಟಿಗೆ ಮಾಡ್ತಾಳೆ. ಆದ್ರೂ ಗುರುಗಳೇ, ಕಾವ್ಯನ್ಗೆ ನಿಮ್ ಕಲೆ ಅಂದ್ರೆ ತುಂಬಾ ಆಸಕ್ತಿ. ಕಿರಣ, ನನ್ನಪ್ಪ ರನ್ನನ ಗದಾಯುದ್ಧದಲ್ಲಿ ಕುಮಾರವ್ಯಾಸನ ಭಾರತಕ್ಕೆ DVG ಅವರ ಮಂಕುತಿಮ್ಮನ ಕಗ್ಗಕ್ಕೆ ಗಂಟುಗಟ್ಲೆ ವ್ಯಾಖ್ಯಾನ ನೀಡ್ತಾರಲ್ವಾ? ಹೌದು. ಅದೇ ನಮ್ಮಮ್ಮನ ಒಂದೇ ಒಂದು ಮಾತಿಗೂ ಎದುರುತ್ರ ಕೊಡೋದಿಕ್ಕೆ ಗಡಗಡ ಅಂತ ನಡಕ್ತಿರ್ತಾರೆ. ಇದು ಮಾತ್ರ ಆಶ್ಚರ್ಯ. ಹೂನಪ್ಪ, ನಿನಗೆ ಈಗ ಇದು ಆಶ್ಚರ್ಯನೇ. ಅಸಲಿ ಏನು ಅಂತ ತಿಳ್ಕೋಬೇಕಾದ್ರೆ ನಿನಗೂ ನಾಳೆ ಒಂದು ಮದುವೆ ಅಂತ ಆಗಿ ಆ ಹೆಂಡತಿ ಅನ್ನೋ ಚಂದದ ಗೊಂಬೆ ಪಕ್ಕಕ್ಕೆ ಬರಬೇಕು. ಜೀವನ ಅನ್ನೋದು ಈ ನದಿ ಇದ್ದ ಹಾಗೆ ತಿಳ್ಕೊಳ್ಳಿ. ಇಲ್ಲಿ ಪುಟ್ಟ ಪುಟ್ಟ ಸಂತೋಷಗಳಿವೆ, ದೊಡ್ಡ ದೊಡ್ಡ ರಾದ್ಧಾಂತಗಳಿವೆ, ಜಗಳ ಇದೆ, ಪ್ರೀತಿ ಇದೆ, ಹೆಂಡತಿ, ಮನೆ, ಮಕ್ಕಳು ಅನ್ನೋ ಸಂಬಂಧಗಳಿವೆ. ಈ ಎಲ್ಲ ಸಂಬಂಧಗಳು ಅನ್ನೋದು ಹೇಗೆ ಗೊತ್ತಾ? ಇದು ಸಂಬಂಧಗಳು ಅನ್ನೋದು ಜೀವನದಲ್ಲಿ ಅತಿನೂ ಹೌದು, ಮಿತಿಯೂ ಹೌದು. ಈ ಎಲ್ಲ ಸಂಬಂಧಗಳು ಅನ್ನೋ ಜಂಜಾಟದ ಮಧ್ಯದಲ್ಲೇ ನಮ್ಮ ಜೀವನ ಸಾಗಬೇಕು. ಆದರೆ ಜೀವನ ಅನ್ನೋ ದೋಣಿ ಯಾವತ್ತೂ ಮೊಗಚಬಾರ್ದಷ್ಟೇ. ಅದಕ್ಕೆ ನಾವು ದೇವರು ಅನ್ನೋ ಅಂಬಿಗನ್ನ ನಂಬಬೇಕು. ಇದನ್ನೇ ನಾನು ದೇವಸ್ಥಾನದ ವ್ಯಾಖ್ಯಾನದಲ್ಲಿ ಹೇಳಿದ್ದೆ. ಇದನ್ನ ಕುವೆಂಪು ಅವ್ರು ಏನ್ ಹೇಳಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ ಕಿರಣ? ಹೇಳು. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇಳುತ್ತ ತೆರೆಯ ಮೇಗಡೆ ಸಾಗಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ
ತೀರವ ಸೇರಲಿ ಇದ್ರೆ ಹೂವಿನ ಥರ ಇರಬೇಕು. ಒಳಗಡೆ ಪರಿಮಳದ ಹೂರ್ಣ ತುಂಬಿಟ್ಕೊಂಡು ಹೊರಗಡೆ ಸುವಾಸನೆ ಬೀರ್ತಾ ಹೆಣ್ಣಿನ ಮುಡಿಗೆ ದೇವರ ಗುಡಿಗೆ ಎಲ್ಲಂದರಲ್ಲಿ ಸಲ್ಲುವ ಹೂ. ಹಾಗಿರಬೇಕು ನಾವು. ಆದರೆ ಅದು ಈ ದಿವ್ಯಾಳಿಂದ ಸಾಧ್ಯನಾ? ನಾನೊಂದು ಕಾಡು ಕುಸುಮ. ದಿವ್ಯಾ, ಇದೊಂದು ಹುಡುಗಿ ಕೂಗಿದ್ರು ಕೇಳಲ್ಲ. ಅಕ್ಕ ಈ ಥರ ಮೂದೇವಿ, ತಂಗಿ ಕಾವ್ಯ ವಾಚಾಳಿ. ಚೆನ್ನಾಗಿದೆ ಕಣೆ ದಿವ್ಯಾ ಇದು. ನಿಮ್ಮಪ್ಪ ದೇವಸ್ಥಾನದಲ್ಲಿ ಜನಗಳ ಮುಂದೆ ಕತೆ ಹೇಳಿದ್ರೆ ನೀನು ಹೂವು ದನಗಳ ಮುಂದೆ ಕತೆ ಹೇಳ್ತೀಯ. ದನಗಳೆಲ್ಲ ಮನೆಗೆ ಬಂದ್ವೇನೆ? ಬಂದು ಆ ಗೌರಿ ದನ ಒಂದು ಬಿಟ್ಟು ಅದೊಂಥರ ಬಿಂಗ್ರಿ ದನ, ಓದಲ್ಲೇ ಬಾಕಿ ಆಗತ್ತೆ. ಆ ಗೌರಿ ದನನೂ ಒಂದೇ, ನಿಮ್ ಕಿರಿ ಮಗಳು ಕಾವ್ಯನೂ ಒಂದೇ. ಅದನ್ನೇ ಕೇಳೋದು. ಕಾವ್ಯ ಎಲ್ಲಿ ಕಾಣ್ತಾರೆ? ಕಾವ್ಯ ಎಲ್ಲಿ ಕಾಣ್ತಿಲ್ಲ ಅನ್ನೋ ಪ್ರಶ್ನೆ ಈ ಮನೇಲಿ ಪ್ರತಿದಿನನೂ ಬರ್ಲೇಬೇಕಲ್ವಾ? ಅದೇ ನಾನು ದಿವ್ಯಾ ನಿಮ್ ಕಣ್ಣು ಎದುರುಗಡೆ ಇದ್ರು ನನ್ನ ಹೆಸರು ಕೂಡ ಯಾರ ಬಾಯಿಂದನೂ ಬರಲ್ಲ. ನನ್ನ ಹಣೆ ಬರ ಹೇಗಿರ್ಬೋದು? ಈ ಜಗತ್ತಿನ ಅತಿ ದೊಡ್ಡ ವಿಸ್ಮಯಕಾರಿಯಾದಂಥದ್ದು ಯಾವುದು ಅಂತ ಯಕ್ಷ ಧರ್ಮರಾಯನನ್ನ ಕೇಳ್ತಾನೆ. ಆವಾಗ ಧರ್ಮರಾಯ ಹೇಳ್ತಾ ಇದ್ದಾನೆ, ಜಾತಸ್ಯ ಧ್ರುವಂ ಮರಣಂ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದ ಏನೇ ಕಾವ್ಯ, ಇವತ್ತು ನೀನ್ ನಿಮ್ಮಪ್ಪನ ಜೊತೆ ಸುತ್ತಕ್ಕೆ ಹೋಗ್ಬಿಟ್ಟಿದ್ಯಾ? ನೋಡ್ದವ್ರು ಏನ್ ತಿಳ್ಕೊತೀನಿ ಅಂತ ಯೋಚನೆ ಇಲ್ವಾ ನಿನಗೆ? ಅಯ್ಯೋ ಅಮ್ಮ, ನಾನು ಹೋಗಿದ್ದು ಪೇಟೆ ಸುತ್ತೋಕಲ್ಲ, ಅಪ್ಪನ್ ಕಾವ್ಯ ವಾಚನ ಕೇಳೋಕೆ. ನೀನು ಓಬಿರಾಯನ್ ಕಾಲ ತರ ಮಾತಾಡ್ಬೇಡ. ಹೌದಮ್ಮ, ನೋಡು, ನೀನು ಹೆಣ್ಣುಡುಗಿನದನ್ನ ಮರಿಬೇಡ. ನನ್ಗೆ ಆ ಕಾಲ ಈ ಕಾಲ ಮುಖ್ಯ ಅಲ್ಲ ಕಣೆ. ಮುಳ್ಳಿನ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಸೀರೆನೆ, ಅದನ್ನ ಮರಿಬೇಡ. ಅಯ್ಯೋ, ಅದು ಏನ್ ಮಾತು ಅಂತ ಆಡ್ತೀಯ ಮಾರಾಯ್ತು ನೀನು. ವಟ 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 ವಟಗುಟ್ಟದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಏನ್ ಅನಾಹುತ ಆಯ್ತು ಅಂತ ಹೀಗ್ ಮಾತಾಡ್ತಾ ಇದೀಯ ನೀನು? ಅನಾಹುತ ಆಗ್ ಹೋದ್ಮೇಲೆ ಮಾತಾಡೋದಕ್ಕೆ ಏನ್ರಿ ಉಳಿದಿರುತ್ತೆ? ಇಂಥ ಕಡೆ ಹೋಗ್ ಬರ್ತೀನಿ ಅಂತ ಹೇಳಿ ಹೋಗ್ಬಾರ್ದಾಗಿತ್ತ? ನನ್ಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ ನಿಮ್ಗೆ? ನೀವೀಗಂತೂ ಊರು ಸುತ್ತೋದು, ಉಪದೇಶ ಮಾಡೋದು ರೂಢಿ ಆಗ್ಬಿಟ್ಟಿದೆ. ನಾಳೆ ಇವಳು ಅದನ್ನ ರೂಢಿ ಮಾಡ್ಕೊಂಡು ಏನ್ ಮಾಡೋದು? ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅನ್ನೋ ತರ ಕಾವ್ಯ ವಾಚನದ ಬಗ್ಗೆ ನಿನಗೇನ್ ಗೊತ್ತು ಮಾರಾಯ್ತಿ? ಏನೇ ನನ್ನನ್ನೇ ಕತ್ತೆ ಅಂತೀಯ? ಮಾಡ್ತೀನಿ. ಅಮ್ಮ, ನೀನ್ ಸುಮ್ನೆ ಇರು. ಸಿಟ್ಟಿನ ಕೈಗೆ ಜುಟ್ ಕೊಡ್ಬೇಡ. ಕಾವ್ಯ, ನಿನಗಿಷ್ಟ ಬಂದಾಗ ಮಾಡಮ್ಮ, ಆದ್ರೆ ಮನೇಲಿ ಮಾತ್ರ ರಾಧಾಂತ ತೆಗಿಬೇಡ. ಯಾರು ನಾನಾ ಜಗಳ ಕಾದಿದ್ದು? ಅಪ್ಪಂಗೆ ಸಮಾಜದಲ್ಲಿ ಎಷ್ಟು ಬೆಲೆ ಇದೆ ಅಂತ ನಿಮಗೇನ್ ಗೊತ್ತು? ಹೌದಪ್ಪ, ನೀನು ನನಗಿಂತ ಹಿರಿಯಳು, ದೊಡ್ಡಮ್ಮ, 10 ಮಳೆಗಾಲ ಜಾಸ್ತಿ ನೋಡಿದೀಯ. ಹಾಗಾಗಿ ನಿನ್ಗೆ ಎಲ್ಲ ಚೆನ್ನಾಗ್ ಗೊತ್ತು ಅಲ್ವಾ? ಅಮ್ಮ, ನೀನ್ ಸುಮ್ನೆ ಇರು ಅಂತ ಅಂದಿಲ್ವಾ?
ಅಪ್ಪನ ಪಾಂಡಿತ್ಯದ ಬಗ್ಗೆ ಹಗುರವಾಗಿ ಮಾತಾಡೋದು ನನಗೂ ಇಷ್ಟ ಆಗಲ್ಲ. ಯಾವ ಪ್ರಯೋಜನಕ್ಕೂ ಬರ್ದಿರಂತ ಪಾಂಡಿತ್ಯ ಇದ್ರೆಷ್ಟು ಬಿಟ್ರೆಷ್ಟು. ಶಾಲು ಗಂಧದಾರ ಹೊಟ್ಟೆಗೆ ಅನ್ನ ಹಾಕಲ್ವೇ? ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಮಾತಿನ ಮಹತ್ವ ಗೊತ್ತಿರೋರು. ನಿನ್ನ ಮಾತು ಬರೀ ಬಾಯಿ ತುರ್ಕೆಗಷ್ಟೇ. ಇಂಥದಕ್ಕೆಲ್ಲ ಪ್ರತಿಕ್ರಿಯೆ ಕೊಡದೆ ಸುಮ್ಮನಿರೋದೇ ಜಾಣತನ. ಅಂತೂ ಇರೋ ವಿಷಯ ಹೇಳಕ್ ಹೋಗಿ ಹೆತ್ತ ಮಗಳ ಕೈಲೆ ಕತ್ತೆ ಅಂತ ಅನ್ನಿಸ್ಕೊಳ್ಳೋ ಕಾಲ ನನಗೆ. ಅಯ್ಯೋ, ನಾನು ಉದಾಹರಣೆಗೆ ಅಂತ ಬಳಸಿದ್ ಒಂದ್ ಶಬ್ದನ ಹಿಡ್ಕೊಂಡು ಅದೇನ್ ರಗ್ಲೆ ತೆಗಿತೀಯ ಮಾರಾಯ್ತಿ. ನಾನ್ ನಾಳೆಯಿಂದ ನೀನು ಹೇಳ್ದೆ ಎಲ್ಲೂ ಹೋಗಲ್ಲ, ಸರಿನಾ? ಈ ಮಾತನ್ನ ಎಷ್ಟು ಸರಿ ಹೇಳಿದ್ಯೋ ಏನೋ. ಕಾವ್ಯ, ನಿನಗಿಷ್ಟ ಬಂದಾಗ ನೀನಿರು. ನಿನ್ಗೂ ಅಮ್ಮಂಗೂ ಜನರೇಷನ್ ಗ್ಯಾಪ್ ಇದೆ. ಅಪ್ಪ, ನಮ್ಗೆ ನಿಮ್ಗೆ ಜನರೇಷನ್ ಗ್ಯಾಪ್ ಇದೆ. ಅಮ್ಮಂಗೆ ನಿಮ್ಗೆ ತಿಳುವಳಿಕೆಲ್ ಗ್ಯಾಪ್ ಇದೆ. ಆದ್ರೆ ಇರೋ ಇಬ್ರು ಹೆಣ್ಮಕ್ಳನ್ನ ಸರಿ ಸಮಾನವಾಗಿ ಬೆಳೆಸೋ ವಿಚಾರದಲ್ಲಿ ನಿನಗ್ ಗ್ಯಾಪ್ ಇದೆ ಅಂತ ನನ್ಗನ್ಸತ್ತೆ. ಇದನ್ನ ಗ್ಯಾಪ್ ಅಂತ ಕರೆಯಲ್ಲಮ್ಮ, ಕೀಳರಿಮೆ ಅಂತಾರೆ. ನಿನ್ನ ಮಾತಲ್ಲೇ ಹೇಳ್ಬೇಕು ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನೋಡು, ಇಬ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ದೆ, ಯಾವ ತಾರತಮ್ಯನೂ ತೋರದೆ ಬೆಳೆಸ್ದೆ, ಮನಸ್ಸಿಗೆ ಏನೇನೋ ಹಚ್ಕೊಂಡು ಕೊರಗಬೇಡ. ಯಾವ್ದಾದ್ರು ಪುಸ್ತಕ ಓದ್ತಾ ಕೂತ್ಕೋ, ಬದಲಾವಣೆ ಸಿಗುತ್ತೆ. ಬದಲಾವಣೆ ಭವಿಷ್ಯ ರೂಪಿಸತ್ತೆ ಅಂತ ಹೇಳ್ತಾರೆ. ಅಂತ ಒಂದ್ ಬದಲಾವಣೆ ನನ್ ಬದುಕಲ್ಲಿ ಇದ್ಯಪ್ಪ? ನನಗ್ ಭವಿಷ್ಯ ಇದೆ ಅಂತ ನಿಂಗೆ ಅನ್ಸತ್ತಾ? ಯಾಕೆ ಮಗಳೇ ನಿಂಗೆ ಹಾಗೆ ಅನ್ನಿಸ್ತು? ಹೀಗೆ ಸುಮ್ನೆ. ನಾನ್ ಕಾವ್ಯ ಅಷ್ಟ್ ಚೆನ್ನಾಗಿಲ್ಲ, ಅವಳಷ್ಟು ಚುರುಕಿಲ್ಲ, ಅವಳಷ್ಟು ತಿಳುವಳಿಕೆನೂ ಇಲ್ಲ. ಅಪ್ಪ, ಒಂದ್ ಮಾತು. ಏನಮ್ಮ? ಮನುಷ್ಯರ ಭವಿಷ್ಯನ ಬರೆಯೋದಕ್ ಸಾಧ್ಯನಾ? ಖಂಡಿತ ಇಲ್ಲಮ್ಮ. ಮತ್ತೆ ಜನ ಹೇಳ್ತಾರೆ ಆ ಚಂದ್ರಾವತಿ ಭವಿಷ್ಯನ ಬರ್ದೋರು ನೀವೇ ಅಂತ.